ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪುರಂದರದಾಸರು ಇಂದಿನ ಕರ್ನಾಟಕ ಭಾರತದ ಸಂಯೋಜಕ, ಗಾಯಕ ಮತ್ತು ಹರಿದಾಸ ತತ್ವಜ್ಞಾನಿ. ಮಧ್ವಾಚಾರ್ಯರ ದ್ವೈತ ತತ್ವದ ಅನುಯಾಯಿಯಾಗಿದ್ದರು. ಕರ್ನಾಟಕ ಸಂಗೀತದ ಪ್ರಮುಖ ಸಂಸ್ಥಾಪಕ ಪ್ರತಿಪಾದಕರಲ್ಲಿ ಪುರಂದರದಾಸರು ಒಬ್ಬರು. ಕರ್ನಾಟಕ ಸಂಗೀತಕ್ಕೆ ಅವರು ನೀಡಿದ ಕೊಡುಗೆಗಳ ಗೌರವಾರ್ಥವಾಗಿ ಅವರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಒಂದು ದಂತಕಥೆಯ ಪ್ರಕಾರ ಅವರನ್ನು ನಾರದನ ಅವತಾರವೆಂದು ಪರಿಗಣಿಸಲಾಗಿದೆ. ಹಾಗಿದ್ರೆ ಬನ್ನಿ, ಪುರಂದರದಾಸರ ಕುರಿತಾದ ಕೆಲವೊಂದಿಷ್ಟು ಕುತೂಹಲಭರಿತ ಕಥಾನಕವನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪುರಂದರದಾಸರು ಮಧ್ವ ಬ್ರಾಹ್ಮಣ ವಜ್ರದ ವ್ಯಾಪಾರಸ್ಥರ ಕುಟುಂಬದಲ್ಲಿ ಜನನವಾಯಿತು ಎಂದು ಶಾಸನದ ಪುರಾವೆಗಳು ಸೂಚಿಸುತ್ತವೆ. ಕ್ರಿಸ್ತಶಕ 1484ರಲ್ಲಿ ಪುಣೆಯಲ್ಲಿ ಇಂದಿನ ಮಹಾರಾಷ್ಟ್ರ ರಾಜ್ಯದಿಂದ 18 ಕಿಲೋಮೀಟರ್ ದೂರದಲ್ಲಿರುವ ಪುರಂದರಗಡದಲ್ಲಿ ಜನನವಾಯಿತು ಎಂದು ಕೆಲವೊಂದು ದಾಖಲೆಗಳು ಉಲ್ಲೇಖಿಸಿದರೆ, ಇನ್ನಿತರೆ ಅಭಿಪ್ರಾಯಗಳ ಪ್ರಕಾರ ಅವರು ಕರ್ನಾಟಕದ ಪುರಂದರಘಟ್ಟ ಅಥವಾ ಪುಣೆ ಬಳಿಯ ಪುರಂದರಗಡ ಎಂದು ಉಲ್ಲೇಖಿಸಿವೆ. ಆದರೆ ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ. 2018ರಲ್ಲಿ ಪುರಂದರದಾಸರ ಜನ್ಮಸ್ಥಳವನ್ನು ಖಚಿತಪಡಿಸಿಕೊಳ್ಳಲು ಕರ್ನಾಟಕ ಸರ್ಕಾರವು ರಚಿಸಿದ 5 ಸದಸ್ಯರ ಸಮಿತಿಯು ತನ್ನ ವರದಿಯನ್ನ ಸಲ್ಲಿಸಿದ್ದು, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಆರಗ ಗ್ರಾಮವೆಂದು ಪ್ರತಿಪಾದಿಸಿತ್ತು. ಈ ಸಮಿತಿಯಲ್ಲಿ ಹಿರಿಯ ಗಾಯಕ ಹಾಗೂ ಸಂಗೀತ ವಿದ್ವಾಂಸ ಆರ್.ಕೆ. ಪದ್ಮನಾಭ್, ವಿದ್ವಾಂಸರಾದ ಅರಳುಮಲ್ಲಿಗೆ ಪಾರ್ಥಸಾರಥಿ, ಎ.ವಿ. ನಾವಾಡ, ವೀರಣ್ಣ ರಾಜೋರ್, ಮಾಜಿ ಸಚಿವೆ ಲೀಲಾದೇವಿ ನಾವಡ್ಡಿದ್ದರು. ಈ ತಂಡಕ್ಕೆ ಶಿವಾನಂದ ವಿರಕ್ತಮಠರವರು ಸಂಚಾಲಕರಾಗಿದ್ದರು. ಈ ತಜ್ಞರ ವರದಿಯ ಪ್ರಕಾರ ಪುರಂದರಗಡವು ಪುರಂದರ ಎಂಬ ಹೆಸರನ್ನ ಊರಿನ ಹೆಸರಲ್ಲಿ ಮಾತ್ರ ಹೊಂದಿದ್ದು, ಪುರಂದರದಾಸರ ಕುರಿತು ಯಾವುದೇ ಐತಿಹಾಸಿಕ, ಸಾಂಸ್ಕೃತಿಕ ದಾಖಲೆಗಳು ಹೊಂದಿಲ್ಲ. ಹಾಗಾಗಿ ತೀರ್ಥಹಳ್ಳಿ ತಾಲೂಕಿನ ಆರಗ ಊರು ಪುರಂದರದಾಸರ ಕುರಿತ ಹಲವು ಐತಿಹಾಸಿಕ ಸಾಕ್ಷ್ಯಗಳನ್ನು ಹೊಂದಿದ್ದು, ಆರಗವೇ ಪುರಂದರದಾಸರ ಜನ್ಮಸ್ಥಳವೆಂದು ಕರ್ನಾಟಕ ಸರ್ಕಾರಕ್ಕೆ 2018ರಲ್ಲಿ ವರದಿ ಸಲ್ಲಿಸಿದೆ. ಈಗ ಕಥೆಯ ಮೂಲಕ್ಕೆ ಬರೋದಾದ್ರೆ, ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ್ ನಾಯಕ್, ತಂದೆ ವರದಪ್ಪ ನಾಯಕ್, ತಾಯಿ ರುಕ್ಮಿಣಿ. ಪುರಂದರದಾಸರ ತಂದೆ ವರದಪ್ಪ ನಾಯಕ್ ಲೇವಾದೇವಿ ವೃತ್ತಿಯಲ್ಲಿದ್ದವರು. ಅನೇಕ ವರ್ಷಗಳ ಕಾಲ ಮಕ್ಕಳಾಗದ ಕಾರಣ ತಿರುಪತಿ ಶ್ರೀನಿವಾಸನಿಗೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಮಗುವಾಯಿತು ಎಂಬ ನಂಬಿಕೆ ಇದೆ. ಇವರು ನಾಯಕ ಜನಾಂಗದವರಾಗಿದ್ದರಿಂದ ಮಗನಿಗೆ ಶ್ರೀನಿವಾಸ ನಾಯಕ ಎಂದು ಹೆಸರಿಟ್ಟರಂತೆ. ಶ್ರೀನಿವಾಸ ನಾಯಕ್ ಬೆಳೆದ ನಂತರ ತಂದೆಯ ವೃತ್ತಿಯನ್ನೇ ಮುಂದುವರೆಸಿದ. ಆದರೆ ಅತ್ಯಂತ ಜಿಪುಣನಾಗಿದ್ದ. ಯಾರಿಗೂ ಒಂದು ಹಿಡಿ ಧಾನ್ಯವನ್ನ, ಒಂದು ತಿಂಡಿಯನ್ನು ನೀಡದ ಮಹಾನ್ ಜಿಪುಣ ಹಾಗೂ ಗರ್ವಿಷ್ಠನಾಗಿದ್ದ. ಅದು ಎಷ್ಟರ ಮಟ್ಟಿಗಿತ್ತೆಂದರೆ, ತನ್ನ ಸ್ವಂತ ತಂದೆ ಅನಾರೋಗ್ಯಕ್ಕೀಡಾಗಿ ಅಸ್ವಸ್ಥರಾದಾಗಲೂ ಹಣ ಖರ್ಚು ಮಾಡಲು ಮನೆ ಮಂದಿಯನ್ನ ತಡೆದಿದ್ದ. ಅಲ್ಲದೆ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರಿಗೆ ಊಟದಲ್ಲೇ ಖರ್ಚಾಗುತ್ತದೆ ಎಂಬ ಕೊಂಕು ಭಾವನೆ ಅವನಲ್ಲಿತ್ತು. ಆದರೆ ಇಂಥವನಿಗೆ ಪತ್ನಿಯಾಗಿ ಬಂದಾಕೆಯೇ ಸರಸ್ವತಿ. ಸದ್ಗುಣ ಸಂಪನ್ನೆ, ಕರುಣಾಳು, ಬೇಡಿ ಬಂದವರಿಗೆ ಅಭಯ ನೀಡುವ ಮಹಾತಾಯಿಯಂತೆ ಇದ್ದಳು. ಶ್ರೀನಿವಾಸನ ಪತ್ನಿ ಸರಸ್ವತಿ ದಾನಶೀಲಿಯಾಗಿದ್ದರಿಂದ ಪತಿಯ ಕೋಪ ಅವಳ ಮೇಲೆ ಬೀಳುತ್ತಿತ್ತು. ಹೀಗೆ 14 ವರ್ಷಗಳ ಅವರ ಬದುಕಿನಲ್ಲಿ 2 ಗಂಡು ಸಂತಾನವಾಗಿತ್ತು. ಹೀಗೆ ಧನಧಾನ್ಯವೇ ಜೀವ ಸರ್ವಸ್ವವೆಂದು ನಂಬಿದ್ದ ಶ್ರೀನಿವಾಸ್ ನಾಯಕನ ಬದುಕು ಬದಲಾಗುವುದರಲ್ಲಿತ್ತು. ಅದಕ್ಕಾಗಿ ಪರಮಾತ್ಮ ಒಂದು ಸೂತ್ರವನ್ನು ಬರೆದಿದ್ದ. ಒಮ್ಮೆ ಸಾಕ್ಷಾತ್ ವಿಠ್ಠಲನೇ ಬಡ ಬ್ರಾಹ್ಮಣ ವೇಷದಲ್ಲಿ ಶ್ರೀನಿವಾಸನ ಅಂಗಡಿಗೆ ಬಂದು ಮಗನ ಉಪನಯನಕ್ಕೆ ಹಣ ಬೇಡಿದ್ನಂತೆ. ಜಿಪುಣ ಶ್ರೀನಿವಾಸ ಪ್ರತಿದಿನವೂ ಮಾರನೆಯ ದಿನ ಬರ ಹೇಳುತ್ತಾ 6 ತಿಂಗಳುಗಳ ಕಾಲ ಮುಂದೆ ಹಾಕಿದ್ದಂತೆ. ಕೊನೆಗೆ ಬ್ರಾಹ್ಮಣನ ಕಾಟ ತಡೆಯಲಾರದೆ ಒಂದು ಸವಕಲು ನಾಣ್ಯವನ್ನ ಕೊಟ್ಟನಂತೆ. ವಿಠ್ಠಲ ಈಗ ಶ್ರೀನಿವಾಸನ ಮನೆಗೆ ತೆರಳಿ 6 ತಿಂಗಳುಗಳ ಕಾಲ ಒಬ್ಬ ವರ್ತಕ ತನ್ನನ್ನ ಸತಾಯಿಸಿ ಕೊನೆಗೆ ಸವಕಲು ನಾಣ್ಯ ಕೊಟ್ಟ ಕಥೆಯನ್ನ ಹೇಳಿತ್ತಂತೆ. ಮಾರನೆಯ ದಿನ ಅದೇ ಬ್ರಾಹ್ಮಣ ಮನೆಗೆ ಬಂದು ಸರಸ್ವತಿಯ ಬಳಿ ತನ್ನ ಮಗನ ಉಪನಯನದ ಬಗ್ಗೆ ಹೇಳಿ ಅವಳಿಂದ ಸಹಾಯ ಯಾಚಿಸುತ್ತಾನೆ. ಸರಸ್ವತಿ ಮರುಕದಿಂದ ತನ್ನ ಬಳಿ ಯಾವುದೇ ಧನ ಆಭರಣಗಳಿಲ್ಲ,
ಎಲ್ಲವೂ ತನ್ನ ಗಂಡನ ಬಳಿ ಇದೆ. ಅವರ ಅನುಮತಿ ಇಲ್ಲದೆ ಏನನ್ನೂ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ಎಂದು ಬೇಸರ ಪಡುತ್ತಾಳೆ. ಆಗ ಆ ಬ್ರಾಹ್ಮಣ, ನಿನ್ನ ತವರಿನಲ್ಲಿ ನಿನಗೆ ಕೊಟ್ಟ ಮೂಗುತಿಯ ಮೇಲೆ ನಿನ್ನ ಅಧಿಕಾರವಿದೆ, ಅದನ್ನೇ ಕೊಡು ಎಂದಾಗ ಅವನಿಗೆ ತನ್ನ ಮೂಗುತಿಯನ್ನು ತೆಗೆದುಕೊಟ್ಟಳಂತೆ. ಬ್ರಾಹ್ಮಣ ತಕ್ಷಣ ಮೂಗುತಿಯನ್ನು ಶ್ರೀನಿವಾಸನ ಅಂಗಡಿಗೆ ಒಯ್ದು ಅದನ್ನು ಅಡವಿಡಲು ಪ್ರಯತ್ನಿಸಿದ. ಆದರೆ ಶ್ರೀನಿವಾಸ ಆ ಮೂಗುತಿಯನ್ನು ಗುರುತಿಸಿ ಅನುಮಾನಗೊಂಡು, ನಾಳೆ ಬಾ, ಹಣ ಕೊಡುತ್ತೇನೆಂದು ಅದನ್ನು ಡಬ್ಬಿಯಲ್ಲಿಟ್ಟು ತಕ್ಷಣ ಮನೆಗೆ ಬಂದು ಪತ್ನಿಯ ಬಳಿ ಮೂಗುತಿಯನ್ನು ತೋರಿಸಲು ಹೇಳಿದ. ಗಂಡನ ಜಿಪುಣತನ ಹಾಗೂ ಹಣದ ಮೇಲಿನ ವ್ಯಾಮೋಹಕ್ಕೆ ಹೆದರಿದ ಹೆಂಡತಿ ಸ್ನಾನ ಮಾಡುವಾಗ ತೆಗೆದಿಟ್ಟಿದ್ದೆ ತರುತ್ತೇನೆಂದು ಒಳಗೆ ಹೋಗಿ ಸ್ನಾನದ ಕೊಠಡಿಯಲ್ಲಿ ವಿಷ ಕುಡಿದು ಪ್ರಾಣ ತ್ಯಾಗ ಮಾಡಲು ಮುಂದಾಗ್ತಾಳೆ. ಒಂದು ಬಟ್ಟಲಿಗೆ ಹಾಲನ್ನು ಹಾಕಿ ಅದಕ್ಕೆ ವಿಷ ಬೆರೆಸಿ ಕುಡಿಯಲು ಮುಂದಾದಾಗ ವಿಷದ ಬಟ್ಟಲಿನಲ್ಲಿ ಶಬ್ದವಾಯಿತು. ಬೆರಳಚ್ಚಿ ನೋಡಿದಾಗ ಆಕೆಯ ಮೂಗುತಿ ಅಲ್ಲಿಯೇ ಇತ್ತು. ಇದನ್ನು ಕಂಡು ಆಶ್ಚರ್ಯಗೊಂಡ ಆಕೆ ಸಂತಸದಿಂದಲೇ ಅದನ್ನು ತಂದು ಶ್ರೀನಿವಾಸನಿಗೆ ಕೊಡುತ್ತಾಳೆ. ಇದನ್ನು ಕಂಡ ಶ್ರೀನಿವಾಸನಿಗೆ ಪರಮಾಶ್ಚರ್ಯ. ಅರೆ, ಇದೇನಿದು ಎಂದು ಅಂಗಡಿಗೆ ಹಿಂದಿರುಗಿ ಬಂದ ಶ್ರೀನಿವಾಸ ಡಬ್ಬಿಯನ್ನ ತೆಗೆದು ನೋಡಿದರೆ ಅಲ್ಲಿ ಇಟ್ಟಿದ್ದ ಮೂಗುತಿ ಮಾಯವಾಗಿತ್ತು. ಆಗ ತನ್ನ ತಪ್ಪಿನ ಅರಿವಾಗಿ ಸಂಪೂರ್ಣ ಪರಮಾತ್ಮನತ್ತ ಒಲವು ಮೂಡೋದಕ್ಕೆ ಶುರುವಾಯಿತು. ತನ್ನಲ್ಲಿಗೆ ಬಂದ ಬ್ರಾಹ್ಮಣ ಬೇರ್ಯಾರೂ ಅಲ್ಲ, ತನ್ನನ್ನ ಪರೀಕ್ಷಿಸಲು ಸ್ವತಃ ನಾರಾಯಣನೇ ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದನೆಂದು ಅರಿತು ತನ್ನ ಬಗ್ಗೆ ತಾನೇ ನಾಚಿಕೆ ಪಟ್ಟುಕೊಂಡ ಶ್ರೀನಿವಾಸ ಆ ಕೂಡಲೇ ಕೂತಲ್ಲಿಯೇ ಒಂದು ನಿರ್ಧಾರಕ್ಕೆ ಬರ್ತಾನೆ. ತನ್ನ ಶ್ರೀಮಂತಿಕೆಯನ್ನ ತೊರೆದು ಹರಿದಾಸನಾಗುವ ನಿರ್ಧಾರ ತೆಗೆದುಕೊಂಡನಂತೆ. ದೇವರು ದಾರಿ ತೋರಿಸಿದ್ದರ ಬಗ್ಗೆ ಕೃತಜ್ಞತೆಗಾಗಿ ತಮ್ಮ ಹೆಂಡತಿಯ ಜ್ಞಾಪಕಾರ್ಥ ಒಂದು ಕೀರ್ತನೆಯನ್ನು ಪುರಂದರದಾಸರು ರಚಿಸಿದ್ದಾರೆ. ಅವರ ಮೊದಲ ಕೀರ್ತನೆಯ ಸಂಯೋಜನೆಯಲ್ಲಿ ಭೋಗದ ವ್ಯರ್ಥ ಜೀವನವನ್ನ ವಿಷಾದಿಸುತ್ತಾರೆ. ಇದು ಶುದ್ಧ ಸಾವೇರಿ ರಾಗದಲ್ಲಿ ಅನಲೇಖರ ಪದಗಳೊಂದಿಗೆ ಪ್ರಾರಂಭವಾಗುತ್ತದೆ. ಇದನ್ನ ತ್ರಿಪುಟ ತಾಳಕ್ಕೆ ಹೊಂದಿಸಲಾಗಿದೆ. ಹೀಗೆ ಊರೂರು ಅಲೆದಾಡುವ ಸಮಯದಲ್ಲಿ ಮಾಧ್ವ ತತ್ವಶಾಸ್ತ್ರದ ಮುಖ್ಯ ಪ್ರತಿಪಾದಕರಲ್ಲಿ ಒಬ್ಬರಾದ ಮತ್ತು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಕೃಷ್ಣದೇವರಾಯನ ರಾಜಗುರುವಾದ ಋಷಿ ವ್ಯಾಸತೀರ್ಥರನ್ನ ಭೇಟಿಯಾದರು. ಪ್ರೊಫೆಸರ್ ಸಾಂಬಮೂರ್ತಿಯವರ ಪ್ರಕಾರ ಶ್ರೀನಿವಾಸ ಸುಮಾರು 40 ವರ್ಷ ವಯಸ್ಸಿನವರಾಗಿದ್ದಾಗ 1525ರಲ್ಲಿ ವ್ಯಾಸತೀರ್ಥರಿಂದ ಔಪಚಾರಿಕ ದೀಕ್ಷೆಯನ್ನ ಪಡೆದರು. ಅವರಿಗೆ ಪುರಂದರದಾಸ ಎಂಬ ಹೆಸರನ್ನ ನೀಡಲಾಯಿತು ಎಂದು ಉಲ್ಲೇಖಿಸಿದ್ದಾರೆ. ಪುರಂದರದಾಸರು ವಿಜಯನಗರ ಸಾಮ್ರಾಜ್ಯ ಮತ್ತು ಮಹಾರಾಷ್ಟ್ರದ ಪಂಡರಾಪುರದ ಉದ್ದಗಲದಲ್ಲಿ ದೇವರ ಸ್ತುತಿಗಾಗಿ ಆತ್ಮವನ್ನ ಕಲಕುವ ಕೀರ್ತನೆಗಳನ್ನ ರಚಿಸಿದರು. ತಮ್ಮ ಕೊನೆಗಾಲವನ್ನ ಹಂಪಿಯಲ್ಲಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕಳೆದರು ಎನ್ನಲಾಗುತ್ತದೆ. ಅಲ್ಲಿಯೇ ಸಾವಿರಾರು ಕೀರ್ತನೆಗಳನ್ನು ರಚಿಸಿದ್ದರು. ಅವರು ಹಂಪಿಯಲ್ಲಿ ತಂಗಿದ್ದ ಮಂಟಪ ಪುರಂದರದಾಸ ಮಂಟಪ ಎಂದು ಹೆಸರುವಾಸಿಯಾಯಿತು. ಹೀಗೆ ಕೀರ್ತನೆಗಳನ್ನು ರಚಿಸಿ ಭಗವಂತನಿಗಾಗಿ ತಮ್ಮ ಬದುಕನ್ನೇ ಸವೆಸಿದ ದಾಸರು ಅವರ 95ನೇ ವಯಸ್ಸಿನಲ್ಲಿ 2ನೇ ಜನವರಿ 1564ರಂದು ಕೀರ್ತಿಗಳನ್ನು ರಚಿಸುತ್ತಲೇ ದೇಹಾಂತ್ಯವಾದರು. ಅವರ ಸಾವಿನ ದಿನವನ್ನು ಅವರು ಮೊದಲೇ ಮನಗಂಡಿದ್ದರು ಎನ್ನಲಾಗುತ್ತೆ. ಅಲ್ಲದೆ ಪುರಂದರದಾಸರು ಆತ್ಮಜ್ಞಾನಿಯಾಗಿದ್ದು ಅವರ ಅಂತಿಮ ಕಾಲದವರೆಗೂ ವಿಜಯನಗರ ಸಾಮ್ರಾಜ್ಯದ ಉನ್ನತಿಗಾಗಿ ಬದುಕು ಸವೆಸಿದರು. ಅವರ ಮರಣದ ನಂತರ ಸ್ವಲ್ಪ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯವು ಕುಸಿಯಿತು. ದಂತಕಥೆಯ ಪ್ರಕಾರ ದಾಸರು 4,75,000 ಕೀರ್ತನೆಗಳನ್ನು ರಚಿಸಿದ್ದಾರೆ. ಅಲ್ಲದೆ 5 ಲಕ್ಷ ಕೀರ್ತನೆಗಳನ್ನು ರಚಿಸುವುದು ಅವರ ಮೂಲ ಬಯಕೆಯಾಗಿತ್ತು. ಆದರೆ ತಮ್ಮ ಜೀವಿತಾವಧಿಯಲ್ಲಿ ಪೂರ್ಣಗೊಳಿಸಲು ಸಾಧ್ಯವಾಗದ ಕಾರಣ ಅವರು ತಮ್ಮ ಕಿರಿಯ ಮಗನನ್ನ ಪೂರ್ಣಗೊಳಿಸಲು ವಿನಂತಿಸಿದರು. ಅವರ ಮಗ ಮಧ್ವಪತಿ ತನ್ನ ಮುಂದಿನ ಜನ್ಮದಲ್ಲಿ ಇದನ್ನ ಮಾಡಬಹುದೆಂದು ತನ್ನ ತಂದೆಗೆ ಹೇಳಿದನು. ಹಾಗಾಗಿ ಪುರಂದರದಾಸರೇ ವಿಜಯದಾಸರಾಗಿ ಮರುಜನ್ಮ ಪಡೆದರು ಎಂದು ನಂಬಲಾಗಿದೆ. ಇವರ ಜನ್ಮಸ್ಥಳವು ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಮೀಪವಿರುವ ಚಿಕ್ಕಲರ್ವಿ ಗ್ರಾಮವಾಗಿದೆ. ಹೀಗೆ ಮರುಜನ್ಮವೆತ್ತಿ ಉಳಿದ 25,000 ಕೀರ್ತನೆಗಳನ್ನು ಪೂರ್ಣಗೊಳಿಸಿದರು. ಪುರಂದರದಾಸರ ಹೆಚ್ಚಿನ ಕೀರ್ತನೆಗಳು ವಿಷ್ಣುವನ್ನೇ ಸ್ತುತಿಸುತ್ತವೆ. ಈ ಕಾರಣದಿಂದಾಗಿ ಪುರಂದರದಾಸರು ನಾರದನ ಅವತಾರ.
ಆಕಾಶ ಗಾಯಕ ಮತ್ತು ಸರಸ್ವತಿ ದೇವಿಯ ಮಗ ಎಂದು ನಂಬಲಾಗಿದೆ. ಪುರಂದರದಾಸರ ಪದಗಳು ಮುಂದೆ ಕರ್ನಾಟಕ ಸಂಗೀತ ಪದ್ಧತಿಯ ಬುನಾದಿಯಾದವು. ಶಾಸ್ತ್ರೀಯ ಸಂಗೀತವನ್ನು ಶ್ರೀಸಾಮಾನ್ಯನಿಗೆ ಪರಿಚಯ ಮಾಡಿಕೊಡಲು ಯತ್ನಿಸಿದ ಪುರಂದರದಾಸರು ಮಾಯ ಮಾಳವಗೌಳ ರಾಗದಿಂದ ಹಿಡಿದು ಹೊಸಬರಿಗೆ ಶಾಸ್ತ್ರೀಯ ಸಂಗೀತವನ್ನು ಕಲಿಸಿಕೊಡುವ ದಾರಿಯ ಬಗೆಗೆ ಯೋಚಿಸಿದರು. ಈಗಲೂ ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತದ ಪಾಠಗಳು ಪುರಂದರದಾಸರ ಸರಳೆ, ಜಂಟಿ, ವರಸೆಗಳೊಂದಿಗೆ ಆರಂಭಿಸಲ್ಪಡುತ್ತವೆ. ಪುರಂದರದಾಸರ ಪಿಳ್ಳಾರಿ ಗೀತೆಗಳು, ಉದಾಹರಣೆಗೆ ಲಂಬೋದರ ಲಕುಬೇಕರ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇತ್ಯಾದಿ. ಹೀಗೆ ಸಂಗೀತದ ಸ್ವರ, ಸಾಹಿತ್ಯ, ತಾಳಗಳ ಸಂಯೋಜನೆಯನ್ನ ಅಭ್ಯಸಿಸಲು ಮೊದಲ ಮೆಟ್ಟಿಲು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತ್ರಿಮೂರ್ತಿಗಳಲ್ಲೊಬ್ಬರಾದ ಶ್ರೀ ತ್ಯಾಗರಾಜರು ತಮ್ಮ ಪ್ರಹ್ಲಾದ ಭಕ್ತಿ ವಿಜಯಂ ಎಂಬ ಲೇಖನದಲ್ಲಿ ಶ್ರೀ ಪುರಂದರ ದಾಸರನ್ನು ತಮ್ಮ ಸಂಗೀತ ಗುರುಗಳೆಂದು ಹೇಳಿಕೊಂಡಿದ್ದಾರೆ. ಹರಿನಾಮಸ್ಮರಣೆಯ ರೂಪದಲ್ಲಿ ರಚಿಸಿದ ಅವರ ಕೃತಿಗಳು ದೇವರ ನಾಮಗಳಾಗಿ ಪ್ರಸಿದ್ಧವಾಗಿವೆ. ಅವರ ಹರಿಭಕ್ತಿ ಹಾಗೂ ಸಂಗೀತದಲ್ಲಿನ ಪಾಂಡಿತ್ಯ ಕನ್ನಡ ಸಾಹಿತ್ಯದಲ್ಲೇ ವಿಶಿಷ್ಟವಾದ ಸ್ಥಾನವನ್ನ ಪಡೆದು ದಾಸ ಸಾಹಿತ್ಯವನ್ನ ಶ್ರೀಮಂತವಾಗಿಸಿವೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹರಾದ ಪುರಂದರದಾಸರ ಸಾಧನೆಯನ್ನು ಕಂಡ ಸರ್ವರು ದಾಸರೆಂದರೆ ಪುರಂದರದಾಸರಯ್ಯ ಎಂದು ಕೊಂಡಾಡಿದ್ದಾರೆ. ಇವರ ಎಲ್ಲಾ ಕೀರ್ತನೆಗಳು ಕನ್ನಡ ಭಾಷೆಯಲ್ಲಿದ್ದು ಭಕ್ತಿ ಮಾರ್ಗವನ್ನ ಜನಸಾಮಾನ್ಯರಿಗೆ ಪರಿಚಯ ಮಾಡಿಕೊಡುವ ಉದ್ದೇಶವನ್ನ ಹೊಂದಿವೆ. ಕರ್ನಾಟಕ ಸಂಗೀತಗಾರರಲ್ಲಿ ಪುರಂದರದಾಸರ ಕೀರ್ತನೆಗಳ ಪರಿಚಯ ಇಲ್ಲದವರು ಇಲ್ಲವೇ ಇಲ್ಲ ಎನ್ನಬಹುದು. ಪುರಂದರದಾಸರನ್ನು ನೆನೆಯುತ್ತಾ ಪೂಜ್ಯರಿಗೆ ಭಕ್ತಿ ಗೌರವಗಳನ್ನು ಸಮರ್ಪಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.